ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲೆಡ್ಕ. ಸಂಸತ್ತಲ್ಲಿ ಕಾಂಗ್ರೆಸ್ ಮತ್ತೆ ಒಂದು ಹೊಸ ರಾಜಕೀಯ ನಾಟಕವನ್ನು ಆರಂಭ ಮಾಡಿರುವಂಥದ್ದು. ಚರ್ಚೆ ಬೇಕು ಅಂತ ಕೇಳೋದು ಕೂಡ ಕಾಂಗ್ರೆಸ್, ಆಮೇಲೆ ಚರ್ಚೆ ನಡೆಯದ ಹಾಗೆ ತಡೆಯುವಂಥದ್ದು ಕೂಡ ಅದೇ ಕಾಂಗ್ರೆಸ್. ಎಸ್ ವೀಕ್ಷಕರೇ, ಸಂಸತ್ತಲ್ಲಿ ಮೊದಲ ದಿನಾನೇ ಕಾಂಗ್ರೆಸ್ ನೇತೃತ್ವದ ವಿರೋಧ ಪಕ್ಷಗಳ ವರ್ತನೆ ಮತ್ತೊಮ್ಮೆ ಅವರ ಆ ಒಂದು ಟ್ರೂ ಕಲರ್ ಅನ್ನು ಹೊರಗೆ ಹಾಕಿರುವಂಥದ್ದು. ಮೋದಿಜಿ ಸರ್ಕಾರ ಬಂದಾಗಿಂದ ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಇಂಥ ಅಸಹ್ಯ ಗದ್ದಲ, ಇಂಥ ಅಸಹ್ಯ ನಾಟಕಗಳಿಗೆ ಫೇಮಸ್ ಆಗಿರುವಂತಹ ಈ ವಿರೋಧ ಪಕ್ಷ ಈಗ ಅದೇ ನಾಚಿಕೆಗೇಡಿನ ಕೆಲಸದಲ್ಲಿ ಮತ್ತೊಂದು ಹೊಸ ಮಟ್ಟವನ್ನು ತಲುಪಿದ್ದಾರೆ. ಸೋಮವಾರ ಏನಾಯ್ತು ಅಂತಂದ್ರೆ, ಮೊದಲಿಗೆ ವಿರೋಧ ಪಕ್ಷಗಳು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಅವರ ವಿರುದ್ಧ ಅವಿಶ್ವಾಸ ನಿರ್ಣಯವನ್ನ ಸಲ್ಲಿಸ್ತಾರೆ. ಸರ್ಕಾರ ಅವರ ಬೇಡಿಕೆಯನ್ನು ಆಯ್ತಪ್ಪ ಅಂತ ಒಪ್ಕೊಳ್ಳುತ್ತೆ, ಚರ್ಚೆಗೆ ಸಮ್ಮತಿಯನ್ನು ಕೂಡ ಕೊಡ್ತಾರೆ. ಆದ್ರೆ ಇನ್ನೇನು ಚರ್ಚೆ ಆರಂಭ ಆಗಬೇಕು ಅಂತ ಹೇಳುವಷ್ಟರಲ್ಲಿ ಅದೇ ವಿರೋಧ ಪಕ್ಷಗಳು ಲೋಕಸಭೆಯಲ್ಲಿ ಜೋರಾಗಿ ಗಲಾಟೆಯನ್ನ ಮಾಡಿ ಚರ್ಚೆ ಆಗದ ಹಾಗೆ ತಡೀತಾರೆ. आपने नो कॉन्फिडेंस का मोशन दिया है, आज वो एजेंडे पे है. आज मैं कहना चाहता हूँ जावेद साहब, यू मस्ट स्टिक टू. नहीं, आपकी प्रायोरिटी क्या है? प्रायोरिटी क्या है? आर यू सीरियस? Now, why you have moved a resolution against honorable speaker? No. Are you serious? If you are serious, so today it is on agenda. You must start. मैं आपको अलाउ कर रहा हूँ. नहीं. Are you serious? अगर आप नहीं चाहते हैं कि आज जो एक आप खुद एजेंडे पे मोशन है, पार्लियामेंट्री अफेयर मिनिस्टर ने कहा कि हम सरकार की तरफ से तैयार है चर्चा करने के लिए, सदन तैयार है, और आप उसके जगह पे दूसरा विषय ला रहे हैं. मैं आपसे आग्रह करता हूं, मैं आग्रह कर रहा हूं, प्लीज आई एम रिक्वेस्टिंग टू एवरीबडी. आई विल अलाउ टू योर लीडर राहुल also. I will allow to KC Venugopal also. Kindly you just accept my request. मैं आप सबको आग्रह करता हूं कि मैं समय दूंगा, आप इनको अंदर करिए, मैं आपको समय दूंगा. आप सभी लोग आप सदन खाली करें, मैं समय दूंगा. ಅವರ ಯೋಗ್ಯತೆಗೆ ಚರ್ಚೆಯನ್ನ ತಡಿತಾ ಇರುವಂತವರು ಅವರೇ. ಅದರ ಜೊತೆಗೆ ಘೋಷಣೆ ಬೇರೆ ಕೂಗ್ತಾರೆ, ಏನಂತ? ನಮಗೆ ಚರ್ಚೆ ಬೇಕು ಅಂತ. एक तरफ अगर राहुल बोलना चाहते हैं, दूसरी तरफ आप सदन में बैठे हुए हैं, तो इस तरीके से नहीं. सदन नियमों से चलता है. मैं आप सबसे अनुरोध कर रहा हूँ, नहीं क्या है, मैं आपको इंटरटेन कर रहा हूँ. सदन महुआ, ये क्या ताली बजा रहे हो? महुआ ये कोई तरीके, यू आर सेंसिबल, आपको समझना चाहिए. नहीं, ये क्यों स्लोगन लगा? मैं एक तरफ मैं डॉक्टर जावेद को मैं प्रस्ताव मूव करने की अनुमति देना चाहता हूँ. ಒಂದು ಕಡೆ ಚರ್ಚೆ ಬೇಕು ಅಂತ ಬೊಬ್ಬೆ ಹಾಕ್ತಾರೆ, ಮತ್ತೊಂದು ಕಡೆ ಅದೇ ಬೊಬ್ಬೆ ಹಾಕಿ ಚರ್ಚೆ ಆಗದ ಹಾಗೆ ತಡೀತಾರೆ. ಇದು ಯಾವ ಮಟ್ಟದ ರಾಜಕೀಯ? ಇವರಿಗೆ ಇಂತಹ ಸ್ಟ್ರಾಟಜಿನ ರೂಪಿಸೋರು ಯಾರು ಅರ್ಥ ಆಗ್ತಾ ಇಲ್ಲ ನನಗೆ. ವೀಕ್ಷಕರ, ಕೊನೆಗೆ ಲೋಕಸಭಾ ಅಧ್ಯಕ್ಷರಾದಂತಹ ಜಗದಾಂಬಿಕಾ ಪಾಲ್ಜಿ ಅವರು ಸ್ವತಃ ಅವರೇ ವಿರೋಧ ಪಕ್ಷದ ಸದಸ್ಯರಿಗೆ ದಯವಿಟ್ಟು ಸಂಸತ್ತು ನಡೆಸೋದಕ್ಕೆ ಅವಕಾಶ ಕೊಡಿ ಅಂತ ವಿನಂತಿಸ್ತಾರೆ. ವಿರೋಧ ಪಕ್ಷದ ಮೇಲೆ ಗಂಭೀರ ಆರೋಪ ಕೂಡ ಮಾಡ್ತಾರೆ. ಕೊನೆಗೆ ತಮ್ಮ ಬೇಡಿಕೆಗಳನ್ನ ಮುಂದೆ ಇಟ್ಕೊಂಡು ಸದನವನ್ನ ನಡೆಯೋದಕ್ಕೂ ಕೂಡ ಬಿಡದೆ ಪ್ರತಿದಿನ ಸುಮಾರು 9 ಕೋಟಿ ರೂಪಾಯಿ ಸಾರ್ವಜನಿಕರ ಹಣವನ್ನ ನೀವು ವ್ಯರ್ಥ ಮಾಡ್ತಾ ಇದ್ದೀರಾ. ಅದಕ್ಕೆ ಮತ್ತೆ ರಾಹುಲ್ ಇಟಲಿ ಅದೇ ರೀತಿ KC ವೇಣುಗೋಪಾಲ್ಗೆ ತಮ್ಮ ಪಕ್ಷದವರ ಜೊತೆಗೆ ಒಂದು ಸ್ವಲ್ಪ ಮಾತನಾಡಿ ಪರಿಸ್ಥಿತಿಯನ್ನ ಕಂಟ್ರೋಲ್ಗೆ ತನ್ನಿ ಅಂತ ಕೂಡ ವಿನಂತಿ ಮಾಡ್ತಾರೆ. ಬಟ್ ಎಲ್ಲಿಗೆ ಆಗುತ್ತೆ? ಯಾಕಂದ್ರೆ ಅದರ ಪ್ಲಾನ್ ಮಾಡುವಂತವರೇ ರಾಹುಲ್ ಜಿ ಅಲ್ವಾ. ಎಲ್ಲಿಗೆ ಕಂಟ್ರೋಲ್ ಆಗುತ್ತೆ? चाहते हैं, मैं सदन को चलाना चाहता हूं, और आप सदन नहीं, पूरा देश देख रहा है कि आप सदन को नहीं चलाना चाहते. ये सदन सरकार चलाना चाहती है, चेयर चलाना चाहती है, लेकिन आप जो आचरण कर रहे हैं, जो इस बिल में आकर के जिस तरह से इस सदन को आप बंधक बनाने की कोशिश कर रहे हैं, आखिर 1.5 लाख रुपया 2.5 लाख प्रति मिनट खर्च हो रहा है, 1.5 करोड़ पर घंटे खर्च होता है, 9 करोड़ एक दिन में पैसा खर्च हो रहा है. ये जनता के एक्सचेकर का पैसा है. 9 करोड़ आप जनता के एक्सचेकर का अपने गैर जिम्मेदाराना बिहेवियर से आप
वेस्ट कर रहे हैं। पूरा देश देख रहा है कि एक एक मिनट का 2.5 लाख रुपया आप किस तरह से जनता के पैसे का नुकसान कर रहे हैं। ये मैं कोशिश कर रहा हूँ। धर्मेंद्र जी आप कहिए, धर्मेंद्र जी आप कहिए, आप लोग समझाइए, आप कैसी वेणुगोपाल जी आप समझाइए, राहुल आप सबको कहिए। मैं चाहता हूँ, नहीं मैं जावेद को अलाउ भी करूँ। ಕೊನೆಗೆ ಈ ವಿರೋಧ ಪಕ್ಷದ ವರ್ತನೆಯನ್ನ ನೋಡಿ ನೋಡಿ ಸಾಕಾಗಿ ಅದೇ ವಿರೋಧ ಪಕ್ಷವನ್ನ ಜವಾಬ್ದಾರಿ ಇಲ್ಲದಂಥವರು ಇವರುಗಳು ರಾಜಕೀಯ ಎಜೆಂಡಾವನ್ನ ಹಿಡ್ಕೊಂಡೇ ಬಂದು ಸಂಸತ್ತಿನ ಸಮಯವನ್ನ ಹಾಳು ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಜಗದಾಂಬಿಕಾ ಪಾಲ್ ಅವರು ಆರೋಪವನ್ನ ಮಾಡ್ತಾರೆ. क्या है? Are you serious? Now why you have moved a resolution against honorable speaker? No. Are you serious? If you are serious, तो today it is on agenda. You must start. मैं आपको अलाउ कर रहा हूँ कि आप डिस्कशन भी नहीं करेंगे और ऑनरेबल स्पीकर फिर इस हाउस में आए भी ना। ये आप राजनीतिक एजेंडा बनाना चाहते हैं। वो पार्लियामेंट के इसके कस्टोडियन हैं। नहीं, आप पूरा देश देख रहा है। ವೀಕ್ಷಕರ, ರಾಹುಲ್ ಇಟಲಿ ಸಂಸತ್ತಿನ ಹೊರಗೆ ನಿಂತು ಹೇಳ್ತಾರೆ ವೆಸ್ಟ್ ಏಷ್ಯಾ ಕ್ರೈಸಿಸ್ ಬಗ್ಗೆ ಮಾತನಾಡೋದಕ್ಕೆ ಸರ್ಕಾರಕ್ಕೆ ಇಷ್ಟ ಇಲ್ಲ ಅಂತ. ಇನ್ನೊಂದು ಕಡೆ ಪ್ರಿಯಾಂಕಾ ವಾದ್ರಾ ಸಂಸತ್ತಿನ ಹೊರಗೆ ನಿಂತ್ಕೊಂಡು ಹೇಳ್ತಾರೆ ನೋಡೋಣ ಇವತ್ತು ಜಯಶಂಕರ್ ಜಿ ಯುದ್ಧದ ವಿಚಾರದಲ್ಲಿ ಏನು ಮಾತಾಡ್ತಾರೆ ನೋಡೋಣ, ನಾನು ಕೂಡ ಉತ್ಸುಕಳಾಗಿದ್ದೀನಿ ಅಂತ ಹೇಳ್ತಾರೆ. ಬಟ್ ಒಳಗೆ ಹೋಗಿ ನೋಡಿದ್ರೆ ಏನ್ ಮಾಡ್ತಾರೆ? ಜಯಶಂಕರ್ ಜಿ ಮಾತನಾಡುವಂತಹ ಸಂದರ್ಭದಲ್ಲಿ ಬೊಬ್ಬೆ ಹಾಕಿ ಮಾತನಾಡದ ಹಾಗೆ ಮಾಡ್ತಾರೆ. मिनिस्टर का स्टेटमेंट आ रहा है। माननीय विदेश मंत्री, Honorable Chairman sir, I rise to apprise this august house of recent developments in West Asia that are a cause of deep concern to all of us. As honorable members are aware, this round of conflict started on 28th February 2026. It has witnessed not only fighting between Israel and the United States on one side and Iran on the other. ಇವರಿಗೆ ಇವರ ಪಕ್ಷಕ್ಕೆ ಒಂದು ಸ್ವಲ್ಪನಾದ್ರೂ ನಾಚಿಕೆ ಮಾನ ಮರ್ಯಾದೆ ಏನಾದ್ರೂ ಇದೆಯಾ ನೀವೇ ಹೇಳಿ. ಬಟ್ ಇವ್ರಿಗೆ ಎಷ್ಟೇ ಬೊಬ್ಬೆಯನ್ನು ಹಾಕಿದ್ರು, ಅವರಿಗೆ ಮಾತನಾಡೋದಕ್ಕೆ ಅವಕಾಶವನ್ನ ಕೊಡದೇ ಇದ್ರು ಕೂಡ ಜಯಶಂಕರ್ ಜಿ ಏನು ಹೇಳಬೇಕೋ ಅದನ್ನ ಬಹಳ ಅದ್ಭುತವಾಗಿ ಹೇಳಿ ಮುಗಿಸ್ತಾರೆ. ಮೋದಿಜಿ ಸರ್ಕಾರದ ತಾಕತ್ತು ಏನು ಅಂತ ಹೇಳೋದನ್ನ ಕೇಳೋದಕ್ಕೆ ಗೊತ್ತಿರೋ ವಿಚಾರ. ಕಾಂಗ್ರೆಸ್ ರೆಡಿ ಇರಲಿಲ್ಲ, ಅದಕ್ಕೆ ಈ ರೀತಿಯಾಗಿ ಗದ್ದಲವನ್ನು ಮಾಡ್ತಾರೆ. ಹೌದಲ್ವೋ ವೀಕ್ಷಕರೇ? ಒಳಗಿಷ್ಟೆಲ್ಲ ನಾಟಕವನ್ನ ಮಾಡಿ ಹೊರಗೆ ಬಂದು ನೋಡಿದ್ರೆ ಇವ್ರದ್ದು ಬೇರೆನೇ ವರಸೆ. ಬ್ಯಾನರ್ ಹಿಡ್ಕೊಂಡು ಪ್ರತಿಭಟನೆ. ಬ್ಯಾನರ್ ಅಲ್ಲಿ ಏನ್ ಬರ್ಕೊಂಡಿದ್ದಾರೆ? ಸೈಲೆನ್ಸಿಂಗ್ ಅಪೋಸಿಷನ್ ಇಸ್ ಈಕ್ವಲ್ ಟು ಕಿಲ್ಲಿಂಗ್ ಡೆಮೋಕ್ರಸಿ ಅಂತೆ. ಫಸ್ಟ್ ಆಫ್ ಆಲ್ ಇವರನ್ನಲ್ಲಿ ಸೈಲೆನ್ಸ್ ಮಾಡಲಿಲ್ಲ. ಅವರು ಹೇಳಿದ ಹಾಗೆ ಎಲ್ಲದಕ್ಕೂ ಕೂಡ ಅವಕಾಶವನ್ನ ಕೊಟ್ರು. ಬಟ್ ಸಂಸತ್ ನಡೆದ ಹಾಗೆ ಮಾಡಿದ್ಯಾರು? ಇವ್ರುಗಳೇ. ಅಂಡ್ ಅಷ್ಟು ಬೇಗ ಆ ಬ್ಯಾನರ್ ಅವ್ರ ಕೈಗೆ ಎಲ್ಲಿಂದ ಬಂತು? ಆ ಬ್ಯಾನರ್ ಅವರ ಕೈಗೆ ಎಲ್ಲಿಂದ ಬಂತು? ಮೊದಲೇ ರೆಡಿ ಮಾಡಿ ಇಟ್ಕೊಂಡು ಬಂದಿರ್ತಾರ? ಕರೆಕ್ಟಾ? ಸಂಸತ್ ನಡೆದಕ್ಕೆ ಅವಕಾಶವನ್ನ ಮಾಡಿಕೊಡಬಾರ್ದು. ಆಗ ಅಲ್ಲಿ ಇವರಿಗೆ ಹೇಳ್ತಾರೆ ದಯವಿಟ್ಟು ಗಲಾಟೆ ಮಾಡಬೇಡಿ ಅಂತ. ಹೊರಗೆ ಬಂದು ಈ ನಾಟಕವನ್ನು ಶುರು ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಬ್ಯಾನರ್ ಅನ್ನ ರೆಡಿ ಮಾಡಿ ಇಟ್ಕೊಂಡು ಬಂದಿದ್ರು. ಈ ರೀತಿಯಾದಂತಹ ಚೀಪ್ ಲೆವೆಲ್ ನಾಟಕ ಮಾಡೋದಕ್ಕೆ ನಾಚಿಕೆ ಆಗಲ್ವಾ ನಿಮ್ಮಗಳಿಗೆ? ಇದಕ್ಕ ನಿಮ್ಮನ್ನ ವೋಟ್ ಕೊಟ್ಟು ದೇಶದ ಜನ ಅಲ್ಲಿಗೆ ಕಳಿಸೋದು ನಿಮ್ಮನ್ನ? ಏನ್ ದೇಶದ ಜನತೆಗೆ ಕಣ್ಣಿಲ್ಲ ಅಂತ ಅಂದ್ಕೊಂಡಿದ್ದೀರಾ? ಈ ರೀತಿಯಾದ ಅಸಹ್ಯ ರಾಜಕಾರಣವನ್ನು ಮಾಡೋದಕ್ಕೆ ಅಲ್ಲಿಗೆ ಹೋಗ್ಬೇಕಿತ್ತ ನೀವುಗಳು? ಸಾಲದಕ್ಕೆ ನಮ್ಮ ತೆರಿಗೆ ಹಣವನ್ನ ಬೇರೆ ವೇಸ್ಟ್ ಮಾಡ್ತೀರಾ? ವೀಕ್ಷಕರೇ, ಇವರುಗಳೇ ಸ್ಪೀಕರ್ ವಿರುದ್ಧ ಸ್ವತಃ ಅವಿಶ್ವಾಸ ನಿರ್ಣಯವನ್ನು ತರ್ತಾರೆ. ಆಮೇಲೆ ಇವರುಗಳೇ ಡಿಮಾಂಡ್ ಮಾಡಿದಂತಹ ವಿಚಾರದ ಬಗ್ಗೆ ಚರ್ಚೆ ಅಂತ ಬಂದಾಗ ಎದ್ದು ಓಡ್ ಹೋಗ್ತಾರೆ. ಇನ್ನು ಇವ್ರುಗಳು ಕೇಳುವಂತಹ ಪ್ರಶ್ನೆಗಳಿಗೆ ಸರ್ಕಾರ ಸರಿಯಾದ ರೀತಿಯಲ್ಲಿ ಉತ್ತರವನ್ನ ಕೊಡ್ತಾ ಇದ್ರೆ ಅದನ್ನ ಕೇಳುವಂತಹ ತಾಳ್ಮೆ ಆಗ್ಲಿ ಯೋಗ್ಯತೆ ಆಗ್ಲಿ ಎರಡೂ ಕೂಡ ಇವ್ರುಗಳಿಗಿಲ್ಲ. ಸದನದ ಸಮಯವನ್ನ ನಿರಂತರವಾಗಿ ಹಾಳು ಮಾಡ್ತಾನೆ ಇರ್ತಾರೆ. ಕೊನೆಗೆ ಹೊರಗೆ ಬಂದು ಮೋದಿಜಿ ಏನದು ದೇಶ್ ಕಿ ಆವಾಜ್ ಸುನೋ, ದೇಶದ ಮಾತನ್ನ ಕೇಳಿ ಅಂತ ಉಪದೇಶವನ್ನ ಬೇರೆ ಕೊಡ್ತೀರಾ. ಎಲ್ಲಿಂದ ಬಂತದ್ದು ಬ್ಯಾನರು? ಎಷ್ಟು ದಿನ ಆಯ್ತು ರೆಡಿ ಮಾಡಿಟ್ಟು?
ಸೆಷನ್ ಯಾವಾಗ ಆರಂಭ ಆಗುತ್ತೆ ಅಂತ ಡೇಟ್ ನೋಡ್ಕೊಂಡು ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀರಲ್ವಾ? ನಾಚಿಕೆ ಆಗಲ್ವಾ ನಿಮ್ಗಳಿಗೆ? ಏನ್ ಆಟ ಆಡ್ತಾ ಇದ್ದೀರಾ? ಇದನ್ನು ಯಾರಾದ್ರೂ ಪ್ರಜಾಪ್ರಭುತ್ವ ಅಂತ ಹೇಳ್ತಾರಾ? ಚಿಕ್ಕ ಮಕ್ಕಳಾದ್ರೂ ನಿಮ್ಗಿಂತ ಬಹಳ ಚೆನ್ನಾಗಿ ಬಿಹೇವ್ ಮಾಡ್ತಾರೆ. ಇದನ್ನು ಪ್ರಜಾಪ್ರಭುತ್ವ ಅಂತ ಹೇಳೋದಕ್ಕಾಗಲ್ಲ. ಇದು ರಾಹುಲ್ ಇಟಲಿ ಅದೇ ರೀತಿ ಕಾಂಗ್ರೆಸ್ ನಡೆಸ್ತಾ ಇರುವಂತಹ ರಾಜಕೀಯ ನಾಟಕ ಇದು. ಅಂಡ್ ಇದರಲ್ಲಿ ವ್ಯರ್ಥ ಆಗ್ತಾ ಇರುವಂತದ್ದು ಮಾತ್ರ ನಮ್ಮ ತೆರಿಗೆ ಹಣ. ಏನ್ ಮಾಡೋದು? ಸ್ಟಿಲ್ ಇಂತಹ ದೇಶದ್ರೋಹಿಗಳಿಗೆ, ಇಂತಹ ಪ್ರಜಾಪ್ರಭುತ್ವ ವಿರೋಧಿಗಳಿಗೆ, ಇಂತಹ ಸಂವಿಧಾನ ವಿರೋಧಿಗಳಿಗೆ ಪರಾವಹಿಸಿಕೊಂಡು ಮಾತನಾಡೋರು ಕೂಡ ನಮ್ಮ ದೇಶದಲ್ಲಿ ಇದ್ದಾರಲ್ವಾ ಅನ್ನೋದೇ ನನಗೆ ಆಶ್ಚರ್ಯ. ಹಾಗಾದ್ರೆ ಆ ಸಪೋರ್ಟ್ ಮಾಡೋರ ಮನಸ್ಥಿತಿ ಇನ್ನೆಂಥದ್ದಿರಬೇಡ. ಒನ್ ಆಫ್ ದ ವರ್ಸ್ಟ್ ಒಪೋಸಿಷನ್ ಪಾರ್ಟಿ ಇವ್ರದ್ದು. ದೇಶ ಅಲ್ಲ, ಇಂತಹ ವಿರೋಧ ಪಕ್ಷವನ್ನ ಬಹುಶಃ ವಿಶ್ವನೇ ಕಂಡಿರ್ಲಿಕ್ಕಿಲ್ಲ ಅನ್ಸುತ್ತೆ. ರಿಯಲಿ ಶೇಮ್ ಆನ್ ಯು. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.